ಯಾರಾದ್ರೂ ಹೇಳ್ತೀರಾ? ಹರಿ ಓಂ. 8ನೇ ಅಧ್ಯಾಯದ ಶ್ಲೋಕಗಳ ಮಾಡ್ತಾ ಇದ್ವಿ. ಅದರಲ್ಲಿ ಮೊದಲನೇ ಶ್ಲೋಕದ ಭಾವಾರ್ಥ ಚಿಂತನೆಯನ್ನು ಮಾಡಿದ್ದೇವೆ. ಈಗ 2ನೇ ಶ್ಲೋಕ. ಸೃಷ್ಟಿ ಸಂಹಾತಂ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರಕಮೋದ್ಯತಂ ಹೃಷ್ಟಪುಷ್ಟಾತಿಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ. ಇದರಲ್ಲಿ 2ನೇ ಶ್ಲೋಕದಲ್ಲಿ ನಾವು ಕೊನೆ ಶ್ಲೋಕ ಏನಿದೆಯೋ ಅದನ್ನ ಎಲ್ಲ ಕಡೆಯಲ್ಲಿ ಇಟ್ಕೊಂಡಿದ್ದಾರೆ ಒಬ್ಬ ವ್ಯಾಖ್ಯಾನಕಾರರು. ನಂದಿ ತೀರ್ಥೋರು ಸನ್ನಾಮಿನೋ ನಂದಿನಃ ಅನ್ನೋದನ್ನ ಎಲ್ಲ ಕಡೆಯಲ್ಲಿ ಇಟ್ಟುಕೊಂಡು ಆನಂದ ತೀರ್ಥ ಎಂಬಂತಹ ಹೆಸರಿರುವಂತಹ ನಾವು ವಾಸುದೇವಂ ಪ್ರೀಣಯಾಮಃ, ಪರಮಾತ್ಮನನ್ನ ಸಂತೋಷ ಪಡಿಸೋಣ. ಎಂತಹ ಪರಮಾತ್ಮನನ್ನ ಸಂತೋಷ ಪಡಿಸೋಣ ಅನ್ನೋದಕ್ಕೆ ಇದರಲ್ಲಿ ಹೇಳುತ್ತಾ ಇದ್ದಾರೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸ. ಸೃಷ್ಟಿ ಅಂತಂದ್ರೆ ಜಗತ್ತಿನ ಸೃಷ್ಟಿ, ಜಗತ್ತಿನ ಸಂಹಾರ. ಲೀಲಾ ಅಂತಂದ್ ಹೇಳಿದ್ರೆ ಜಗತ್ತಿನ ಕ್ರೀಡಾ. ಸೃಷ್ಟಿಯ ವ್ಯಾಪಾರ. ಲೀಲಾ ಅಂತಂದ್ರೆ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವಂತಹದ್ದು, ಸಂಹಾರವನ್ನು ಮಾಡುವಂತಹದ್ದು. ಇದೇ ಮೊದಲಾದ ಲೀಲಾ ವಿಸ್ತಾರ ಪರಮಾತ್ಮನಿಗೆ ಇದೆ. ಅದನ್ನ ಆ ತತಂ ವಿಲಾಸ, ಆ ತತಂ ಈ ಕ್ರೀಡಾ ವಿಲಾಸ ಪರಮಾತ್ಮನಲ್ಲಿ ತತ ವ್ಯಾಪ್ತವಾಗಿದೆ. ಬೇಕಾದಷ್ಟಿದೆ ಇಂತಹ ಲೀಲೆಗಳು ಪರಮಾತ್ಮನಲ್ಲಿ. ಅವನು ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ. ಪುಷ್ಟ ಅಂತಂದ್ರೆ ಪೂರ್ಣವಾದ ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೆ. ಐಶ್ವರ್ಯವೇ ಮೊದಲಾದಂತಹ 6 ಗುಣಗಳಿಂದ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ, ಒಟ್ಟು ಇವುಗಳನ್ನ 6 ಷಡ್ಗುಣಗಳು ಅಂತ ಕರೀತಾರೆ. ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವೈರಾಗ್ಯಗಳು. ಈ 6 ಷಡ್ಗುಣಗಳು ಅಂತ ಕರೀತಾರೆ. ಇಂತಹ 6 ಗುಣಗಳು ಪೂರ್ಣವಾಗಿ ಪರಮಾತ್ಮನಲ್ಲಿದೆ. ಪುಷ್ಟ ಷಾಡ್ಗುಣ್ಯ, ಐಶ್ವರ್ಯಾದಿ 6 ಗುಣಗಳೆಂಬಂತಹ ನಿರ್ದುಷ್ಟವಾದಂತಹ ಈ ಶರೀರದಿಂದ ಕೂಡಿದ್ದಾನವನು. 2 ಪಾಠ ಇದೆ 7 ಗಂಟೆಗೆ ಮಂಜರಿ. ಷಾಡ್ಗುಣ್ಯ ವಿಗ್ರಹ, ಪೂರ್ಣ ಷಾಡ್ಗುಣ್ಯ ವಿಗ್ರಹ ಅಂತ ನೀವು ಕೇಳಿರಬಹುದು. ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ವ್ಯಕ್ತಿಯಾಗಿದ್ದಾನೆ. ಸದ್ವಿಗ್ರಹೋಲ್ಲಾಸಿನಂ, ಆ ಪರಮಾತ್ಮನ ಶರೀರ ಪಾಂಚಭೌತಿಕವಾದದ್ದಲ್ಲ. ಈ 6 ಗುಣಗಳೇ ಪರಮಾತ್ಮನ ಶರೀರವಾಗಿದೆ. ಯಾರ್ಯಾರು ದುಷ್ಟರು ಅಂತ ಜಗತ್ತಿನಲ್ಲಿದ್ದಾರೋ ಆ ಎಲ್ಲ ದುಷ್ಟರನ್ನ ನಿಶೇಷವಾಗಿ ನಾಶ ಮಾಡುವಂತಹ ಕರ್ಮದಲ್ಲಿ ಆಸಕ್ತನಾಗಿದ್ದಾನೆ.
ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ. ದುಷ್ಟರನ್ನ ನಿಶೇಷವಾಗಿ ಸಂಹಾರ ಮಾಡುವಂತಹ ಕರ್ಮಗಳಲ್ಲಿ ಆಸಕ್ತನಾಗಿದ್ದಾನೆ. ಹೃಷ್ಟ ಶಿಷ್ಟಾತಿ ಹೃಷ್ಟ ಪುಷ್ಟ ಅತಿಶಿಷ್ಟ ಪ್ರಜಾ ಸಂಶ್ರಯಂ. ಹೃಷ್ಟ ಅಂತಂದ್ರೆ ಯಾವುದು ನಮಗೆ ಸಿಗತ್ತಾ ಅದರಲ್ಲಿ ಸಂತೃಪ್ತಿಯಿಂದ ಇರುವಂತಹದ್ದು. ತಮಗೆ ದೊರಕಿದ್ರಿಂದ ಸಂತೋಷವಾಗಿರುವಂತಹ. ಪುಷ್ಟ ಜ್ಞಾನ ಭಕ್ತ್ಯಾದಿ ಗುಣಗಳಿಂದ ಪೂರ್ಣರಾದಂತಹ. ಅತಿಶಿಷ್ಟ ಅತ್ಯಂತ ಸಜ್ಜನರಾದಂತಹ. ಪ್ರಜಾ ಸಂಶ್ರಯಂ ಇಂತಹ ಪ್ರಜೆಗಳಿಗೆ ಆಶ್ರಯನಾದಂತಹ. ವಾಸುದೇವಂ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನ ಪ್ರೀಣಯಾಮಃ ನಮ್ಮ ಕೆಲಸಗಳಿಂದ ಸಂತೋಷಗೊಳಿಸೋಣ. ಎಂತಹ ಪರಮಾತ್ಮನನ್ನ? ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ. ಸೃಷ್ಟಿ ಸಂಹಾರ ಕ್ರಿಯೆಗಳಲ್ಲಿ ಇವೇ ಅತ್ಯಂತ ವಿಲಾಸ. ಪರಮಾತ್ಮನಿಗೆ ಕ್ರೀಡಾ ವಿಲಾಸ ಇವೆಲ್ಲವೂ ಕೂಡ. ಇಂತಹ ಕ್ರೀಡಾ ವಿಲಾಸದಲ್ಲಿ ಆತತ ವ್ಯಾಪೃತನಾಗಿರುವಂತಹ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ. ಪರಿಪೂರ್ಣವಾದ ಷಡ್ಗುಣಗಳೇ ಶರೀರವಾಗಿ ಉಳ್ಳಂತಹ ದುಷ್ಟರ ನಿಶೇಷ ಸಂಹಾರ ಕರ್ಮದಲ್ಲಿ ಉದ್ಯತಂ ಆಸಕ್ತನಾದಂತಹ. ಹೃಷ್ಟ ಯದೃಚ್ಛಾಲಾಭದಿಂದ ಎಷ್ಟು ಸಿಕ್ಕಿದೆಯೋ ಅದರಲ್ಲಿ ತೃಪ್ತರಾಗಿರುವಂತಹ. ಪುಷ್ಟ ಜ್ಞಾನ ಭಕ್ತಿಯಾದಿ ಗುಣಗಳಿಂದ ಪೂರ್ಣರಾದಂತಹ. ಅತಿಶಿಷ್ಟ ಯೋಗ್ಯರಾದಂತಹ ಸಜ್ಜನರಿಗೆ ಆಶ್ರಯನಾದಂತಹ ಆ ಪರಮಾತ್ಮನನ್ನ ನಾವೆಲ್ಲರೂ ಕೂಡ ಪ್ರೀಣಯಾಮಃ. ನಾವು ಮಾಡುವ ಸ್ತೋತ್ರಾದಿ ಕರ್ಮಗಳಿಂದ ಮಾಡುವ ಸತ್ಕರ್ಮಗಳಿಂದ ಆ ಪರಮಾತ್ಮನನ್ನ ಪ್ರೀಣಯಾಮಃ ಸಂತೋಷ ಪಡಿಸೋಣ. ನಾವು ಮಾಡಿದಂತಹ ಕರ್ಮಗಳಿಂದ ಆ ಪರಮಾತ್ಮನು ಸಂತುಷ್ಟನಾಗ್ಲಿ ಅಂತ ಈ ಮಂತ್ರದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಈ ಅಧ್ಯಾಯದ ಒಂದೊಂದು ಮಂತ್ರಗಳನ್ನ ಒಂದೊಂದು ದಿವಸಕ್ಕೆ ಮಾಡ್ತಾ ಹೋಗೋಣ. ಇವತ್ತಿಗೆ ಈ ಶ್ಲೋಕವನ್ನ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ ಹೇಳಬಹುದು. ಸರ್, ಕರ್ಮೋದ್ಯಂತ ಅಂದ್ರೇನು? ಅಂತ ದುಷ್ಟರ ನಿಶೇಷ ಸಂಹಾರ, ದುಷ್ಟರನ್ನ ಸಂಪೂರ್ಣವಾಗಿ ಸಂಹಾರ ಮಾಡುವ ಕರ್ಮ ಕೆಲಸದಲ್ಲಿ ಉದ್ಯತಂ ಆಸಕ್ತನಾದ ಅಂತ ಅರ್ಥ. ದೈತ್ಯರನ್ನ ಸಂಹಾರ ಮಾಡುವ ಕಾರ್ಯದಲ್ಲಿ ಆಸಕ್ತನಾದ ಅಂತ ಅರ್ಥ. ಧನ್ಯವಾದಗಳು ಗುರುಗಳೇ. ಪ್ರೀಣಯಮ ವಾಸುದೇವಂ ಅದು ಪೂರ್ತಿ ಒಂದು ಲೈನದ ಅರ್ಥ ಇನ್ನೊಮ್ಮೆ ಹೇಳಿ ಗುರುಗಳೇ. ದೇವತಾ ಮಂಡಲ ಖಂಡ ಮಂಡಾನ ಅಲ್ಲಿವರೆಗೂ. ದೇವತೆಗಳ ಸಮೂಹಕ್ಕೆ ಅಖಂಡ ಅದ್ಭುತವಾದ ಮಂಡನಂ ಅಲಂಕಾರ ಪ್ರಾಯನಾದಂತಹ ಕೃಷ್ಣನನ್ನ ವಾಸುದೇವನನ್ನ ಪ್ರೀಣಯಾಮಃ ನಮ್ಮ ಕಾರ್ಯಗಳಿಂದ ಸಂತೋಷಗೊಳಿಸೋಣ. ಭಗವಂತನಿಗೆ ಇಷ್ಟವಾಗುವ ಕಾರ್ಯಗಳನ್ನ ಮಾಡೋಣ ಅಂತ ಅರ್ಥ. ಮಂಡನಂ ಅಂದ್ರೆ ನಮಸ್ಕಾರ ಅಂತ ಅರ್ಥ ಗುರುಗಳೇ? ಅಲ್ಲ, ಮಂಡನಂ ಅಲಂಕಾರ ಪ್ರಾಯನಾದ. ಇಡೀ ದೇವತೆಗಳ ಸಮುದಾಯಕ್ಕೆ ಅಲಂಕಾರ ಪ್ರಾಯನಾದ, ಕಿರೀಟ ಪ್ರಾಯರಾದ ಅಂತ ಕರೀತಾರಲ್ಲ ಹಾಗೆ. ಸರ್, ಅದು ಮಂಡಲಂ ಅಥವಾ ಮಂಡನಮ್ಮ? ಮಂಡನಂ, ಮಂಡಲಂ ಅಲ್ಲ, ಮಂಡನಂ. ತತದನ. ಕರೆಕ್ಟ್. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ.
ಹರಯೇ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.